ಅಧ್ಯಕ್ಷರಾಗಲಿಕ್ಕೆ ಕಾರಣವೇ ನನ್ನ 9 ಜನ ಕೌನ್ಸಿಲರ್ಗಳು. ಅವರು 9 ಜನ ನನಗೆ ಸಹಕಾರ ಮಾಡದೇ ಇದ್ದಿದ್ದರೆ ನಾನು ಅಧ್ಯಕ್ಷರಾಗಲಿಕ್ಕೆ ಆಗ್ತಿರಲಿಲ್ಲ. ಅದೇ ರೀತಿಯಾಗಿ ನನಗೆ ಮಾರ್ಗದರ್ಶಕರಾದಂಥ ಕಿಮ್ಮನೆ ರತ್ನಾಕರ್ ಅವರು ಹಾಗೂ ನನ್ನ ಹಿರಿಯರು ಆದಂಥ ಆರ್ ಎಂ ಮಂಜುನಾಥ ಗೌಡರು ಮತ್ತು 2 ಬ್ಲಾಕಿನ ಅಧ್ಯಕ್ಷರಾದಂಥ ಕೆಸ್ತೂರು ಮಂಜುನಾಥ್ ಅವರು ಹಾಗೂ ಮುಡುಬ ರಾಘಣ್ಣ ಅವರು ಮತ್ತು ಎಲ್ಲ ನಮ್ಮ ಯೂತ್ ಕಾಂಗ್ರೆಸ್ ಅವರು ನನ್ನ ಎಲ್ಲ ಕಾಂಗ್ರೆಸ್ಸಿನ ಮಿತ್ರರು. ನನಗೆ ಓಟ್ ಹಾಕಿದಂಥ 3ನೇ ವಾರ್ಡಿನ ಮತದಾರ ಬಂದಿತ್ತು. ಅವರೆಲ್ಲ ಪೂರ್ತಿಯಾಗಿರಲಿ. ಅವರಿಗೆ ನಾನು ಮೊದಲು 3ನೇ ವಾರ್ಡಿನ ಮತದಾರರಿಗೆ ನಾನು ಮೊದಲು ಅವರಿಗೆ ನಾನು ಯಾವಾಗಲೂ ಯಾವ ಜೊತೆ ನಾನು ಇರ್ತೀನಿ ಅಂತ ಹೇಳತ್ತಾ ನನಗೆ ಏನು ಮಾಡೋಕ್ಕೆ ನನಗೆ ಈಗಾಗಲೇ ನಮ್ಮ ಪಕ್ಷದ ತೀರ್ಮಾನದಂತೆ ನನಗೇನು ಈ ಹುದ್ದೆ ಕೊಟ್ಟಿದ್ದಾರೆ ಅದು ನಾನು ನಿಭಾಯಿಸ್ತೀನಿ ಅನ್ನೋದು ಶಕ್ತಿ ನನಗಿದೆ. ನಾನು ಮಾಡಿ ತೋರಿಸ್ತೀನಿ. ನಾನು ಏನು ಅಂದರೆ ನಾನು ಮೊದಲಿಂದನೂ ನಾವು 0ಇಂದ ಬಂದವರು. ನಾವು ಯಾವತ್ತೂ ಶ್ರೀಮಂತರಾಗಿ ಬೆಳೆದವರಲ್ಲ, ನಾವು 0ಇಂದನೇ ಬಂದವರು. ಹಾಗಾಗಿ ನಮಗೆ ಎಲ್ಲ ಬಡ ಮಕ್ಕಳು ಇನ್ನೊಂದು ಮತ್ತೊಂದು ಎಲ್ಲರದ್ದು ಕಷ್ಟ ನನಗೆ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ಆ ಕಷ್ಟನ ನಿಭಾಯಿಸ್ತೀನಿ. ಯಾವುದೇ ಒಂದು ಇರಲಿ, ಕ್ಲೀನಿಂಗ್ ವಿಚಾರ ಇರಲಿ, ಲೈಟಿಂಗ್ ವಿಚಾರ ಇರಲಿ, ಮತ್ತು ಬೇರೆ ಏನೇ ಪ್ರಾಬ್ಲಮ್ ಇರಲಿ, ನನ್ನ ಹತ್ರ ಸಹಾಯ ಕೇಳಿ ಬಂದವರಿಗೆ ನಂದು ಯಾವಾಗಲೂ ನಾನು ಅವ್ರ ಜೊತೆಗೆ ಚಿರಋಣಿಯಾಗಿ ಇರ್ತೀನಿ ಅಂತ ಹೇಳ್ತಾ ನಾನು ಮತ್ತು ನಮ್ಮ ಚೀಫ್ ಆಫೀಸರ್ ನಾಗರಾಜ್ ಅವರಿಗೂ ನಾನೊಂದು ಧನ್ಯವಾದ ಮತ್ತು ನಮ್ಮೆಲ್ಲ ಸ್ಟಾಫಿಗೆ ಕರೆದು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರದ್ದು ಒಂದು ಮೀಟಿಂಗ್ ಕರಿತೀನಿ. ಎಲ್ಲ ನಾಳೆಯಿಂದ ಎಲ್ಲ ಕಾರ್ಯಗತ ಮಾಡ್ತೀನಿ ಅಂತ ಹೇಳಿ. ಪಕ್ಷದ ಕೆಲವು ಸದಸ್ಯರಲ್ಲಿ 3 ಜನದ ಬಗ್ಗೆ ಸಾಕಷ್ಟು ಭಿನ್ನಾಭಿಪ್ರಾಯ ಇದೆ. ಅದರ ಜೊತೆಗೆ ಇನ್ನೊಬ್ಬರು ನಿಮ್ಮ ಪಕ್ಷದ ಬಗ್ಗೆಗೆ ಮುನಿಸ್ಕೊಂಡಿದ್ದಾರೆ. ಅವರು ರಾಜೀನಾಮೆ ಕೊಡ್ತಾರೆ ಅನ್ನೋ ಒಂದು ವದಂತಿ ಸಹ ಇದೆ. ಈ ರೀತಿ ಇದ್ದಾಗ ಎಲ್ಲ ಸದಸ್ಯರನ್ನು ಯಾವ ರೀತಿ ನೀವು ನಿಮ್ಮ ವಿಶ್ವಾಸಕ್ಕೆ ತಗೊಂಡು ಯಾವ ರೀತಿ ಈಗ ಅಲ್ಪಾವಧಿ ನಿಮಗೇನು ಜಾಸ್ತಿ ಕಾಲಾವಕಾಶವೂ ಇಲ್ಲ, ಅಲ್ಪಾವಧಿ ಕಾಲಾವಕಾಶ ಇರೋದು. ಇದರಲ್ಲಿ ಪಟ್ಟಣದ ಕ್ಲೀನಿಂಗ್ ಬಗ್ಗೆ ಇರ್ಬೋದು, ನೀರಿನ ಸಮಸ್ಯೆ ಇರ್ಬೋದು, ಸಾಕಷ್ಟು ಸಮಸ್ಯೆ ಇದೆ. ಇದನ್ನೆಲ್ಲ ಯಾವ ರೀತಿ ನೀವು ಎದುರಿಸ್ತೀರಿ? ಈಗಾಗಲೇ ನೀವು ಕೇಳುವಂಥ ಪ್ರಶ್ನೆ ಚೆನ್ನಾಗಿದೆ, ಖುಷಿ ಆಯಿತು. ಯಾಕಂದರೆ ನಮ್ಮ ಹಿಂದಿನ ಅಧ್ಯಕ್ಷರಾದಂಥ ಗೀತಾ ರಮೇಶ್ ಅವರಿರ್ಬೋದು, ಅದೇ ರೀತಿಯಾಗಿ ಶಬ್ನಮ್ ಇರ್ಬೋದು, ಸುಶೀಲಾ ಶೆಟ್ಟಿಯವರಿರ್ಬೋದು, ರಹಮತುಲ್ಲಾ ಅಸಾದಿ ಇರ್ಬೋದು, ಒಳ್ಳೆಯ ಕೆಲಸಗಳನ್ನೇ ಮಾಡಿದ್ದಾರೆ. ಅವ್ರ ಕೆಲಸಕ್ಕೆ ಇವತ್ತಿಗೂ ಜನಗಳು ಮೆಚ್ಚಿದ್ದಾರೆ. ಹಾಗಾಗಿ ಅವರ ಒಂದು 4 ಜನ ಅಧ್ಯಕ್ಷರು ಮತ್ತೆಲ್ಲ ನನ್ನ ಸದಸ್ಯರ ಜೊತೆಗೆ ನಾನು ಹಾಗೆ ವಿರೋಧ ಪಕ್ಷದ ನಮ್ಮ ಸಂದೇಶಣ್ಣ ಇರ್ಬೋದು, ರಾಘಣ್ಣ ಇರ್ಬೋದು, ಬಾಬಿ ಇರ್ಬೋದು, 18 ಜನ ಸದಸ್ಯರಿದ್ದಾರೆ. ಅವರಿಗೆಲ್ಲ ನಾನು ವಿಶ್ವಾಸಕ್ಕೆ ತಗೊಂಡು ಮುಂದಿನ ದಿನದಲ್ಲಿ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಅವ್ರದ್ದು ಸಹಕಾರ, ಎಲ್ಲರೂ ಸಹಕಾರ, ಅವ್ರದ್ದು ನಮ್ಮ ಮುನ್ಸಿಪಲ್ ಇವರಿರ್ಬೋದು, ಯಾರೋ ಸಿಬ್ಬಂದಿ ವರ್ಗ ಇರ್ಬೋದು, ಎಲ್ಲರದ್ದು ಸಹಕಾರ ತೊಗೊಂಡು ನಿಮ್ಮ ಎಲ್ಲರದ್ದು ಮಾರ್ಗದರ್ಶನದ ಮೂಲಕ ನಾನು ಪಟ್ಟಣ ಅಭಿವೃದ್ಧಿಗೆ ನಾನು ಶ್ರಮಿಸ್ತೀನಿ ಅಂತ ಹೇಳ್ತಾ, ಮೇಯ್ನು ನಿಮಗೆ ಪತ್ರಿಕಾ ಮಾಧ್ಯಮದವರು ಇದ್ರೆ ಮಾತ್ರ ನಾನು, ಯಾಕಂದರೆ ನನ್ನದೇನೋ ತಪ್ಪಿದರೆ ದಯಮಾಡಿ ನನಗೆ ಫೋನ್ ಮಾಡಿ ಹೇಳಿ, ಬಿಂಬಿಸ್ಬೇಡಿ. ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ಒಳ್ಳೆಯದು. ನಮ್ಮೂರು ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.